ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡ್ಬೋದು ಈ ಬ್ಲೌಸಿನ ಕೊಳ್ಳನ್ನು ಭಾಳ ಅಗಲವಾಗಿದೆ. ಅದು ಯಾವ ರೀತಿ ಕಟ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸಿಂಗಲ್ ಸ್ಟಿಚ್ ಬ್ಲೌಸ್ ಇದೆ ಫ್ರೆಂಡ್ಸ್. ಇದು ನಾನು ಫಕ್ತ್ ಹಿಂದಿನ ಬ್ಯಾಕ್ ನೆಕ್ ಮಾತ್ರ ತೋರಿಸ್ತಾ ಇದ್ದೀನಿ, ಜಾಸ್ತಿ ಬ್ರಾಡ್ ಇರೋದು ಕಾರಣ. ಹಾಗಾಗಿ ಇಲ್ಲಿ ನೋಡ್ಬೋದು ನಾನು ಸ್ಲೀವನ್ನು ಈಗ ಮೊದಲಿಗೆ 4 ಫೋಲ್ಡನ್ನು ಹಾಕ್ಕೊಂಡು ಸ್ಲೀವನ್ನು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲೊಂದು ಸೀದಾ ಲೈನನ್ನು ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ನಾನು ರೆಡಿ ಬ್ಲೌಸನ್ನು, ಅಳತೆ ಕೊಟ್ಟಿರೋ ಬ್ಲೌಸನ್ನು ಇಟ್ಕೊಂಡು ಸ್ಲೀವ್ ಮೆಜರ್ಮೆಂಟನ್ನು ತಗೊಳ್ತಾ ಇದ್ದೀನಿ. ಕೆಳಗಿನ ಭಾಗಕ್ಕೆ ಅರ್ಧ ಇಂಚು ಮತ್ತು ಮೇಲ್ಭಾಗಕ್ಕೆ ಅರ್ಧ ಇಂಚು, ಕೆಳಗಡೆ ಸ್ಲೀವ್ ಅಟ್ಯಾಚಿಗೆ, ಮೇಲೆ ಸ್ಲೀವ್ ಅಟ್ಯಾಚಿಗೆ, ಕೆಳಗಡೆ ಫೋಲ್ಡಿಂಗಿಗೆ. ಹಾಗಾಗಿ ಅಸ್ತ್ರ ಬ್ಲೌಸ್ ಇರೋದರಿಂದ ಕೆಳಗಡೆ ಲೈನಿಂಗ್ ಪೀಸು ಮತ್ತು ಮೇನ್ ಫ್ಯಾಬ್ರಿಕ್ ಅಟ್ಯಾಚಿಗೆ ಅರ್ಧ ಇಂಚು ಮತ್ತು ಮೇಲ್ಗಡೆ ಸ್ಲೀವ್ ಜಾಯಿಂಟಿಗೆ ಅರ್ಧ ಇಂಚು. ನೋಡ್ಬೋದು ನಾನು ಸೀದಾ ಸ್ಟ್ರೀಟಾಗಿ ಒಂದು ಗೆರೆಯನ್ನು ಎಳ್ಕೊಂಡಿದ್ದೀನಿ. ಸ್ಲೀವಿನ ಮಧ್ಯಭಾಗಕ್ಕೆ ಒಂದು ಪಾಯಿಂಟನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಸ್ಲೀವಿಗೆ ಆಕಾರವನ್ನು ಕೊಟ್ಟುಕೊಂಡೆ ಈ ಕಟ್ಟನ್ನು ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ಕೆಳಗಡೆ ಸ್ಟ್ರೇಟ್ ಲೈನನ್ನು ಆಯಿತು, ಇದು ಕಟ್ಟನ್ನು ಮಾಡ್ಕೊಂಡಾಯಿತು. ಹೀಗಾಗಿ ಸ್ಲೀವನ್ನು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಈ ರೀತಿ ಸ್ಲೀವ್ ಕಟ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಸ್ಲೀವನ್ನು ನಾನು ಕಟ್ ಮಾಡಾಯಿತು. ಈಗ ನಾನು ಬ್ಯಾಕು ಮತ್ತು ಫ್ರಂಟು ಎರಡೂ ಒಟ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಆರ್ಮೋಲ್ ಮಾತ್ರ, ಕಂಕಳಿನ ಸುತ್ತಳತೆ ಮಾತ್ರ ಕಟ್ ಮಾಡ್ತಾ ಇರೋದು. ಬ್ಲೌಸಿನ ಚೆಸ್ಟ್ ಬಂದು 32 ಇಂಚು. ಇಲ್ಲಿ ನಾನು ಅದಕ್ಕೆ 8 ಬರುತ್ತೆ ಫ್ರೆಂಡ್ಸ್. 30 ಎದೆ ಸುತ್ತಳತೆ, ಇದು 32 ಇಂಚಿದು. ಇಲ್ಲಿ ನಾನು 9.5 ತಗೊಂಡು ಈ ಕಟ್ಟನ್ನು ಮಾಡಿ ಡಬಲ್ ಫೋಲ್ಡನ್ನು ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ಡಬಲ್ ಫೋಲ್ಡ್ ಮಾಡಿ ಮತ್ತೆ ನಾನು ಮಡ್ಚಿಕೊಂಡಿನಿ ಫ್ರೆಂಡ್ಸ್. ಈಗ ನಾನು ಇಲ್ಲಿ ರೆಡಿ ಬ್ಲೌಸ್ ಬಂದು 13, ನಾನು 1 ಇಂಚನ್ನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಸಿಂಗಲ್ ಟಕ್ಸ್ ಇರೋದರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. 4 ಟಕ್ಸ್ ಇದ್ದರೆ 1.5 ತೊಗೋಬೇಕಾಗುತ್ತೆ. ಸಿಂಗಲ್ ಟಕ್ಸ್ ಇದ್ದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ಹಾಗಾಗಿ ಮತ್ತು ಇಲ್ಲಿ ನೀವು ನೋಡ್ಬೋದು 2 ಕೊಳ್ಳಿನ ಅಗಲ ಮತ್ತು ಶೋಲ್ಡ್ರ್ 3, ಕೊಳ್ಳಿನ ಉದ್ದ ಬಂದು 5.5, ಶೋಲ್ಡ್ರ ಕಂಕಳಿನ ಉದ್ದ ಬಂದು 2.5. 5.5. ಈಗ ಇವೆರಡೂ ಸೀದಾ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಾನು ಕೆಳಗಡೆ ಬ್ರೇಷರ್ ಪಟ್ಟಿನ ಹಾಕ್ಕೊಂಡೆ ಫ್ರೆಂಡ್ಸ್. ಅದು ಕಾಣಿಸ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ, ಕಟ್ಟಿಂಗ್ ಮಾಡುವಾಗ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನೋಡಿ, ಇಲ್ಲಿ 2, 3ಕ್ಕೆ ನಾನು ಮಾರ್ಕನ್ನು ಮಾಡಿಕೊಂಡು ಈ ಸೀದಾ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಈ ರೀತಿ ನಾವು ಮೇಲ್ಭಾಗಕ್ಕೆ ತೊಗೊಂಡ್ರೆ, ಕೆಳಗೆ ಕುತ್ತಿಗೆ ಭಾಗಕ್ಕೆ ಬಿಟ್ಟರೆ ನಮಗೆ ಸೀದಾ ಲೈನನ್ನು ಡ್ರಾ ಬರಲ್ಲ. ಅದಕ್ಕೋಸ್ಕರ ಹಾಗಾಗಿ ನಾನು ಅಷ್ಟಕ್ಕೆ ತೊಗೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಬ್ರೇಷರ್ ಪಟ್ಟಿಯನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಮಾರ್ಕ್ ಮಾಡೋದ್ರಿಂದ ನೋಡಿ ಫ್ರೆಂಡ್ಸ್, ನಾನು ಹಿಂದ್ಗಡೆ ಮತ್ತು ಮುಂದ್ಗಡೆ ಸ್ಲೀವ್ ಕಟ್ಟನ್ನು ಕಂಕಳಿನ ಸುತ್ತಳತೆ ಈ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬ್ರೇಷರ್ ಪಟ್ಟಿನ ಆಗಲೇ ಮಾಡಿಕೊಂಡೆ ಕಟ್ಟನ್ನು. ನೋಡ್ಬೋದು ನಾನಿಲ್ಲಿ ಕಟ್ಟನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ
ಇದು ಬ್ಯಾಕ್ ಪಾರ್ಟಿನ ಮುಂದ್ಗಡೆ ನೋಡಿ ಇಲ್ಲಿ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ. ಕೊಳ್ಳಿನ ಅಗಲ ಇದು ಜಾಯಿಂಟ್ ಬಂದು ಇಲ್ಲಿ ನೋಡಿ ಮುಂದಿನ ಆರ್ಮ್ ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ನೋಡ್ಬೋದು, ಇದು ಈ ರೀತಿ ಇದೆ. ನಾನು ಯಾಕೆ ಹಿಂದಿನ ಕೊಳ್ಳನ್ನು ಕಟ್ಟಿಂಗ್ ಮಾಡಲಿಲ್ಲ ಅಂದರೆ ಆ ಕೊಳ್ಳಿಂದು ಅಗಲ ಜಾಸ್ತಿ ಇದೆ ಫ್ರೆಂಡ್ಸ್. ಬ್ಲೌಸಿಂದ ರೆಡಿ ಬ್ಲೌಸಿಂದ ಬಂದ ಡಿಸೈನ್ ಇರೋದರಿಂದ ಈ ರೀತಿ ಇದೆ. ಇದು ನೋಡ್ಬೋದು, ಇದು ಗೋಲ್ಡನ್ ಪೀಸ್ ಇದೆ. ಆದರೆ ಸ್ಲೀವು ಮತ್ತು ಬ್ಯಾಕ್ ನೆಕ್ಕಿಗೆ ಕುತ್ತಿಗೆ ಕೊಳ್ಳಿಗೆ ಡಿಸೈನ್ ಬಂದಿದೆ. ಅದೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈ ರೀತಿ ನಾವು ಎರಡು ಡಿಸೈನನ್ನು ಕರೆಕ್ಟಾಗಿ ಇಟ್ಕೊಂಡು ಸ್ಲೀವಿಗೆ ಮಧ್ಯಭಾಗಕ್ಕೆ ಬರೋ ಹಾಗೆ ಇಟ್ಕೊಂಡು ನೋಡ್ಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಸೆಂಟ್ರ್ ಪ್ಯಾಂಟಿಗೆ ಬರೋ ಹಾಗೆ ಇಟ್ಕೊಂಡು ಎರಡು ಕಡೆ ಸ್ಲೀವನ್ನು ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿಕೊಂಡ್ರೆ ಸರಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನೋಡಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಬಂದಿದ್ದು ನೋಡ್ಬೋದು. ಈಗ ನಾನು ಬ್ಯಾಕನ್ನು ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಕೊಳ್ಳಿನ ಡಿಸೈನನ್ನು ಅಗಲ ಬಂದಾಗ ಯಾವ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ನೀವು ನೋಡ್ಬೋದು, ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ ಸೆಂಟ್ರ್ ಡಿಸೈನನ್ನು ಸೆಂಟ್ರಕ್ಕೆ ಇಟ್ಟು ನಾವು ಈ ರೀತಿ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಇದರ ಕೊಳ್ಳಿನ ಅಗಲ ಬಂದು ನೋಡಿ ಫ್ರೆಂಡ್ಸ್ 4 ಇಂಚಿದೆ. ನಮ್ಮದು ಬ್ಲೌಸಿನ ಅಗಲ ಕೊಳ್ಳಿನ ಅಗಲ ಬಂದು 2 ಇಂಚಿದೆ. ಹಾಗಾಗಿ ಇಲ್ಲಿ 2 ಇಂಚನ್ನು ನಾವು ಹೊರಬದಿ ಕಡೆ ಬಿಟ್ಟು ನಮ್ಮ ಕಡೆ 2 ಇಂಚನ್ನು ಬಿಟ್ಟು ಓಪನ್ ಇರೋ ಬಟ್ಟೆ ಆ ಕಡೆ ಬಂದಿರೋ ಬಟ್ಟೆ ಕಡೆ ಪ್ಯಾಕಿಂಗ್ ಇರೋ ಬಟ್ಟೆ ಕಡೆ 2 ಇಂಚ್ ಬಿಟ್ಟನ್ನು ನಾವು ಈ ರೀತಿ ಬ್ಲೌಸನ್ನು ಮೆಜರ್ಮೆಂಟ್ ಏನು ಆಗಲೇ ಲೈನಿಂಗ್ ಪೀಸನ್ನು ಕಟ್ ಮಾಡಿದ್ದೀವಲ್ವ ಅದು ಈ ರೀತಿ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಆವಾಗ ನಮಗೆ ಇದರ ಕೊಳ್ಳಿನ ಇದನ್ನು ಪರ್ಫೆಕ್ಟಾಗಿ ಬರುತ್ತೆ ಡಿಸೈನನ್ನು. ಇಲ್ಲಿ ನೋಡ್ಬೋದು, ನಾನು ಈಗ ಹಿಂದ್ಗಡೆ ಕೊಳ್ಳಿಂದ ಆಯಿತು, ಈ ಮುಂದ್ಗಡೆ ಯಾವ ರೀತಿ ಕಟ್ಟಿಂಗನ್ನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಸರಿಯಾಗಿ ಏನೂ ಕಾಣಿಸ್ತಾ ಇಲ್ಲ, ಸಾರಿ. ನೋಡ್ಬೋದು ಫ್ರೆಂಡ್ಸ್, ಈಗ ಮುಂದ್ಗಡೆ ಪಾರ್ಟನ್ನು ಆಯಿತು. ಈ ಬ್ರೆಷರ್ ಪಟ್ಟಿ ಅಥವಾ ಸೊಂಟ ಪಟ್ಟಿ ನೀವು ಏನಂತೀರ ನಿಮ್ಮ ಕಡೆ ಅಂತ ಅದನ್ನು ನಿಮಗೆ ಬಿಟ್ಟಿದ್ದು. ಈಗ ನೋಡ್ಬೋದು, ನಾನು ಅನ್ನೋದು ಬ್ರೆಷರ್ ಪಟ್ಟಿನೇ ಅನ್ನೋದು ಈ ಕಡೆ, ಇಲ್ಲೆಲ್ಲ ನಮ್ಮ ಕಡೆ ಬ್ರೆಷರ್ ಪಟ್ಟಿನೇ ಅನ್ನುತ್ತಾರೆ. ಹಾಗಾಗಿ ನಾನು ಬ್ರೆಷರ್ ಪಟ್ಟಿನೇ ಅನ್ನೋದು. ನೋಡ್ಬೋದು, ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡಾಯಿತು. ಹೀಗೆ ಇದರ ಕಟ್ಟಿಂಗೆಲ್ಲ ಆಯಿತು ಫ್ರೆಂಡ್ಸ್. ಇದು ನೋಡ್ಬೋದು, ಇದು ಬ್ಯಾಕ್ ಪಾರ್ಟು ಮತ್ತು ಇದು ಫ್ರಂಟ್ ಪಾರ್ಟು, ಇದು ಬ್ರೆಷರ್ ಪಟ್ಟಿ ಮತ್ತು ಸ್ಲೀವ್. ಹೀಗೆ ಇದು ಸ್ಟಿಚಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್, ಬನ್ನಿ. ಯಾಕಂದರೆ ನಾವು ಇದರ ಕೊಳ್ಳಿನ ಅಗಲ ಜಾಸ್ತಿ ಇರೋದರಿಂದ ಈ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಕೊಳ್ಳಿನ ಅಗಲ ಬಂದು 2 ಇಂಚನ್ನು ಮಾರ್ಕ್ ಮಾಡಿಕೊಂಡೆ. ಈಗ ರೆಡಿ ಬ್ಲೌಸನ್ನು ಇಟ್ಟು ಇದರ ಬ್ಲೌಸ್ ಉದ್ದ ಪ್ರಕಾರ ಇಲ್ಲಿ ಮಾರ್ಕನ್ನು ಮಾಡಿಕೊಂಡೆ ಫ್ರೆಂಡ್ಸ್. ಅಲ್ಲಿಂದ ಕೆಳಗಡೆ ನೋಡಿ ಫ್ರೆಂಡ್ಸ್, ಅದರ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟನ್ನು ಇಟ್ಕೊಂಡು ನಾನಿಲ್ಲಿ ಮಾರ್ಕನ್ನು ಮಾಡಿಕೊಂಡೆ ಫ್ರೆಂಡ್ಸ್. ಕೆಳಗಡೆ ಅಗಲ 3 ತೊಗೊಂಡೆ ಫ್ರೆಂಡ್ಸ್. ಈ ಬ್ಲೌಸಿಂದು ಲೈನಿಂಗ್ ಬಟ್ಟೆದು ಕೆಳಗಡೆ 3 ತೊಗೊಂಡಿನಿ ಫ್ರೆಂಡ್ಸ್. ಇದನ್ನು ಉಲ್ಟಾ ಮಾಡಿ ಟ್ಯಾಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಸರಿಯಾಗಿ ಬರುತ್ತೆ. ಅದೇ ಡ್ರಾನ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಮಗೆ ಅದು ನೋಡಿ ಫ್ರೆಂಡ್ಸ್, ಇಲ್ಲಿ ಲೈಟಾಗಿ ಡ್ರಾ ಆಗುತ್ತೆ ಫ್ರೆಂಡ್ಸ್. ಅದು ಮತ್ತೊಮ್ಮೆ ನಾವು ರಬ್ಬಾಗಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು
ಇದರ ಅಗಲ ನೋಡ್ಬೋದು ಫ್ರೆಂಡ್ಸ್ ಜಾಸ್ತಿ ಇದೆ. ಹಾಗಾಗಿ ನಾನು ಇಲ್ಲಿ 2 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಕ್ರಾಸಾಗಿ ಈ ರೀತಿ ನೋಡಿ ಕ್ರಾಸಾಗಿ ನಾನು ಇಲ್ಲೊಂದು ಹೊಲಿಗೆಯನ್ನು ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಈಗ ನಮ್ಮ ಕೊಳ್ಳಿನ ಅಗಲ ಎಷ್ಟಿದೆ ರೆಡಿ ಬ್ಲೌಸಿಂದ ಅಷ್ಟು ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈಗ ನೋಡ್ಬೋದು ಇದು ಕರೆಕ್ಟಾಗಿ ಈಚೆ ಕಡೆ ಡ್ರಾ ಮಾಡಿರೋ ಗೆರೆ ಮೇಲೆ ನಾವು ಸೀದಾ ಸ್ಟ್ರೇಟಾಗಿ ಹೊಲ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಹೊಲಿಯೋದ್ರಿಂದ ನಮಗೆ ಇದರದ್ದು ಸ್ಟಿಚ್ಚಿಂಗನ್ನು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಬ್ಯಾಕ್ ನೆಕ್ಕು ಕೆಳಗಡೆ ಮೇಲೆ ಹೀಗಾಗಲ್ಲ ಫ್ರೆಂಡ್ಸ್. ಹಾಗೆ ಒಂದು ಕಡೆ ಆಗಲ್ಲ ಒಂದು ಕಡೆ ಹತ್ತಿ ಈ ಥರನೂ ಬರೋದಿಲ್ಲ ಫ್ರೆಂಡ್ಸ್, ಕರೆಕ್ಟಾಗಿ ಬರುತ್ತೆ. ಈ ರೀತಿ ಗೆರೆ ಹಾಕಿ ನಾವು ಸ್ಟಿಚ್ ಮಾಡೋದ್ರಿಂದ ಎಷ್ಟೇ ಅಗಲ ಇದ್ದರೂ ಮೇಲ್ಗಡೆ ಹತ್ತಿ ಬರುತ್ತೆ ಫ್ರೆಂಡ್ಸ್, ಕೆಳಗಡೆ ಅಗಲ ಬರುತ್ತೆ. ಇಲ್ಲಾನು ಕೆಳಗಡೆನೂ ಒಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಕೆಳಗಡೆ ಸೊಂಟು ಪಟ್ಟಿಗೆ ಹಿಂದಿನ ಸೈಡು ಸೊಂಟು ಪಟ್ಟಿಯನ್ನು ಹಚ್ಕೋತಾ ಇಲ್ಲ. ಅದೇ ಇರೋ ಬಟ್ಟೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಈ ಕಟ್ಟನ್ನು ಮಾಡ್ತಾಯಿದ್ದೀನಿ. ಈ ಕಟ್ ಮಾಡಿ ಸಣ್ಣ ಕಟ್ ಹಚ್ಚೋದ್ರಿಂದ ಹೊಲಿಸಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕಟ್ ಹಚ್ಚಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಕಟ್ಟನ್ನು ಯಾವಾಗಲೂ ಬಟ್ಟೆ ಈಗ ನಾವೇನು ಕೊಳ್ಳಿನ ಆಕಾರ ತೊಗೊಂಡಿರ್ತೀವಲ್ವ ಅದಕ್ಕೆ ಕ್ರಾಸಾಗಿ ಹಚ್ಬೇಕು ಫ್ರೆಂಡ್ಸ್. ಹೀಗೆ ಹಚ್ಚೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಅದರಿಂದ ಹೇಳ್ತಾ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಆಯಿತು. ಈಗ ಇಲ್ಲಿ ಒಂದು ಸಣ್ಣದಾಗಿ ಸ್ಟಿಚ್ಚನ್ನು ಹಾಕೊಂಡು ಬರೋಣ ಫ್ರೆಂಡ್ಸ್. ಈ ಸರಿಯಾಗಿ ಬಟ್ಟೆಯನ್ನು ಯಾವ ಕಡೆ ಎಳೆದಿದೆ ನೋಡುತ್ತಾ ಸರಿಯಾಗಿ ಒಂದು ಸ್ಟಿಚ್ಚನ್ನು ಹಾಕೊಂಡ್ಬರ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನಾನು ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂಥೇಳಿ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ರೀತಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.